ವಾರ್ತೆಯ ಮುಖ್ಯಾಂಶಗಳು. ನಟರಾಜ ಪೂಜನ ಗುರುವಂದನಾ ಕಾರ್ಯಕ್ರಮದಲ್ಲಿ ಶ್ರೀಧರ್ ಹೆಗಡೆ ಕಡಬಾಳ ದಂಪತಿಗಳಿಗೆ ಸನ್ಮಾನದ ಗೌರವ. ಜಾತಿ ಮತದ ಹೆಸರಿನಲ್ಲಿ ಅಕ್ಷಮ್ಯ ಅಪರಾಧ ಎಸಗಿದವರನ್ನ ಕೂಡಲೇ ಬಂಧಿಸಿ ಶಿಕ್ಷೆಗೆ ಒಳಪಡಿಸಿ ಸಾಯಿ ಗಾಂವ್ಕರ್. ಶಿರ್ಸಿ ಮಾರಾಟಿಕೊಪ್ಪದ ವಿದ್ಯಾನಗರದಲ್ಲಿ ಎಸ್ಬಿಐ ಬ್ಯಾಂಕ್ ಮ್ಯಾನೇಜರ್ ಮನೆ ಕಳ್ಳತನ. 8 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿದ ಕಳ್ಳರು. ಟಿಎಂಎಸ್ 2025-26ನೇ ಸಾಲಿನಲ್ಲಿ ಸುಮಾರು 2.26 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಜಿಟಿ ಹೆಗಡೆ ತಟ್ಟಿಸರ. ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ, ಸೈಪ್ರಾಜ್ ರಾಯಚೂರಿಗೆ ಗಡಿಪಾರು. ಶಿರ್ಸಿ ಹೊಸ ಮಾರುಕಟ್ಟೆ ಠಾಣಾ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಶಾಂತಿ ಹಾಗೂ ಸುವ್ಯವಸ್ಥೆಗೆ ಭಂಗ ತರುವ ಆಸಾಮಿಗಳನ್ನು ಜಿಲ್ಲೆಯಿಂದ ಗಡಿಪಾರು ಮಾಡುವ ಪ್ರಕ್ರಿಯೆ ಮುಂದುವರೆದಿದ್ದು, ಶಿರ್ಸಿಯ ನೆಹರು ನಗರದ ಸೈಪ್ರಾಜ್ ಎಂಬುವನನ್ನು ಎಸ್ಪಿ ಅವರು ಉತ್ತರ ಕನ್ನಡ ಜಿಲ್ಲೆಯಿಂದ ರಾಯಚೂರು ಜಿಲ್ಲೆಗೆ ಗಡಿಪಾರು ಆದೇಶ ಮಾಡಿದಂತೆ ಆಸಾಮಿಯನ್ನು ರಾಯಚೂರು ಜಿಲ್ಲೆಗೆ ಸೂಕ್ತ ಸಿಬ್ಬಂದಿಗಳ ರಕ್ಷಣೆಯಲ್ಲಿ ಗಡಿಪಾರು ಮಾಡಿ ಬಿಡಲಾಗಿದೆ. ಟಿಎಂಎಸ್ 2025-26ನೇ ಸಾಲಿನಲ್ಲಿ ಸುಮಾರು 1 ಲಕ್ಷ ಕ್ವಿಂಟಲ್ ಮಹಸೂಲು ಮಾರಾಟ ಮಾಡಿ ಸುಮಾರು 2 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಟಿಎಸ್ಎಸ್ ಅಧ್ಯಕ್ಷ ಜಿಟಿ ಹೆಗಡೆ ತಟ್ಟಿಸರ ತಿಳಿಸಿದ್ದಾರೆ. ಅವರಿಂದು ಟಿಎಂಎಸ್ ಸಭಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ಬಗ್ಗೆ ಮಾಹಿತಿ ನೀಡುತ್ತಾ, ಸಂಘವು 43ನೇ ವರ್ಷದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಸದಸ್ಯ ಸಂಘಗಳ ಹಾಗೂ ಖರೀದಿದಾರರ ಸಹಕಾರದಿಂದ ಉತ್ತಮ ಬೆಳವಣಿಗೆಯೊಂದಿಗೆ ಮುನ್ನಡೆಯುತ್ತಿದೆ. ವರದಿ ವರ್ಷದಲ್ಲಿ ಹವಾಮಾನ ವೈಪರೀತ್ಯ ಹಾಗೂ ಎಲೆಚುಕ್ಕೆ ರೋಗದಿಂದ ಅಡಿಕೆ ಇಳುವರಿ ಕುಂಠಿತವಾಗಿದ್ದು, ಇದರ ಹೊರತಾಗಿ ಸಂಘದಲ್ಲಿ 12,24,041 ಕ್ವಿಂಟಲ್ಗೂ ಅಧಿಕ ಮಹಸೂಲ ವಿಕ್ರಿಯಾಗಿದೆ. ಅಡಿಕೆ ಕಾಳು ಮೆಣಸಿಗೆ ಉತ್ತಮ ದರ ಲಭಿಸಿದ್ದು, ನೇರ ಖರೀದಿ ವಿಭಾಗದಲ್ಲಿ ಸಂಘವು ಸದಸ್ಯರಿಂದ ಟೆಂಡರ್ನಲ್ಲಿ 27,000 ಕ್ವಿಂಟಲ್ಗೂ ಅಧಿಕ ಮಹಸೂಲು ಖರೀದಿಸಿದ್ದು, ಸದಸ್ಯರಿಗೆ ಉತ್ತಮ ದರ ನೀಡಲು ಪ್ರಯತ್ನಿಸಲಾಗುತ್ತಿದೆ ಎಂದು ತಿಳಿಸಿದರು. ನಾವು ಸಂಘ ಸಂಸ್ಥೆಗಳನ್ನು ಮೆಂಬರ್ ಮಾಡಿಕೊಳ್ಬೋದು, ಅದೇ ರೀತಿಯಾಗಿ ವ್ಯಕ್ತಿಗತವಾದ ಮೆಂಬರನ್ನು ಮಾಡ್ಬೋದು. ಅದರಲ್ಲಿ ನಿರಂತರವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಸಮಸ್ಯೆ ಕ್ಷೇತ್ರದಲ್ಲಿ ಈಗಿತ್ತಲಾಗಿದೆ, ಅದನ್ನು ಓದಲು ಸ್ವಲ್ಪ ಪ್ರಮಾಣದಲ್ಲಾಗಿದೆ. ಅದೇ ರೀತಿ ಸಮಸ್ಯೆ ದೊಡ್ಡ ಪ್ರಮಾಣದಲ್ಲಿ. ನಗರದ ಮರಟಿಕೊಪ್ಪ ಸಮೀಪ ವಿದ್ಯಾನಗರದ 6ನೇ ಕ್ರಾಸ್ನಲ್ಲಿರುವ ಬ್ಯಾಂಕ್ ಮ್ಯಾನೇಜರ್ ಒಬ್ಬರ ಮನೆಯಲ್ಲಿ ರವಿವಾರ ಕಳ್ಳತನ ನಡೆದಿದ್ದು, ಅಂದಾಜು 8 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕದ್ದುಕೊಂಡು ಕಳ್ಳರು ಪರಾರಿಯಾಗಿದ್ದಾರೆ. ಮನೆಯವರೆಲ್ಲ ಪರ ಊರಿಗೆ ದೇವಸ್ಥಾನಕ್ಕೆ ತೆರಳಿದ ಸಂದರ್ಭವನ್ನು ಹೊಂಚು ಹಾಕಿರುವ ಕಳ್ಳರು ಈ ಕೃತ್ಯ ಎಸಗಿದ್ದಾರೆ. ಮನೆಯ ಬಾಗಿಲು ಬೀಗ ಮುರಿದು ಈ ಕೃತ್ಯ ಎಸಗಲಾಗಿದೆ. ಸ್ಟೇಟ್ ಬ್ಯಾಂಕ್ ಮ್ಯಾನೇಜರ್ ರಾಮಚಂದ್ರ ಕಾಗಲ್ಕರ್ ಎಂಬುವರಿಗೆ ಸೇರಿದ ಮನೆಯಾಗಿದ್ದು, ಶಿರ್ಸಿ ಹೊಸ ಮಾರುಕಟ್ಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ಹೊಸ ಮಾರುಕಟ್ಟೆ ಠಾಣೆ ಪಿಎಸ್ಐ ಬಸವರಾಜ್ ಕನಶೆಟ್ಟಿ ಹಾಗೂ ಅಪರಾಧ ವಿಭಾಗದ ಪಿಎಸ್ಐ ಗೀತಾ ಕಲ್ಗಟ್ಟಿ ತನಿಖೆ ಕೈಗೊಂಡಿದ್ದಾರೆ. ಮನೆ ಕಳ್ಳತನ ಕುರಿತಂತೆ ಜಿಲ್ಲಾ ಹಾಗೂ ಪೊಲೀಸ್ ಇಲಾಖೆ ಜನರಲ್ಲಿ ವ್ಯಾಪಕ ಜಾಗೃತಿ ಮೂಡಿಸುತ್ತಿದ್ದರೂ, ಕಳ್ಳತನ ಪ್ರಕರಣ ನಡೆಯುತ್ತಿರುವುದಕ್ಕೆ ಜನರ ಬೇಜವಾಬ್ದಾರಿಯೂ ಕಾರಣವಾಗಿರುವುದು ಗಮನಿಸಬೇಕಾದ ಅಂಶ. ಪರ ಊರಿಗೆ ಹೋಗಬೇಕಾದರೆ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ನೀಡಿ ಹೋಗುವಂತೆ ಇಲಾಖೆ ಜಾಗೃತಿ ಮಾಡುತ್ತಿದ್ದರೂ ಜನ ಅದನ್ನು ಪಾಲಿಸದಿರುವುದು ಘಟನೆಗಳಿಗೆ ಕಾರಣವಾಗುತ್ತಲಿದೆ. ಅಲ್ಲದೆ ಈಗ ಅತ್ಯಂತ ಕಡಿಮೆ ದರದಲ್ಲಿ ಸಿಸಿಟಿವಿ ಅಳವಡಿಸುವ ಸೌಲಭ್ಯವಿದ್ದರೂ ಅದರ ಉಪಯೋಗ ತೆಗೆದುಕೊಳ್ಳದೇ ಇರುವುದು ಕಾಣಬರುತ್ತದೆ. ಇನ್ನಾದರೂ ಪೊಲೀಸ್ ಇಲಾಖೆಯ ಜಾಗೃತಿಗಳನ್ನು ಜನತೆ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಉತ್ತರಾಖಂಡ ರಾಜ್ಯದ ರಾಮಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾರ್ವಜನಿಕರನ್ನುದ್ದೇಶಿಸಿ ಭಾಷಣ ಮಾಡಿದ ಸ್ಥಳವನ್ನು ಸ್ವಚ್ಛಗೊಳಿಸಿ ಶುದ್ಧೀಕರಣ ಹೋಮ ಹಾಗೂ ಪೂಜೆ ನಡೆಸಿದ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಕಾಂಗ್ರೆಸ್ ಜಿಲ್ಲಾ ಘಟಕದ ವತಿಯಿಂದ ಬುಧವಾರ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಕೇಂದ್ರೀಯ ಬಸ್ ನಿಲ್ದಾಣ ವೃತ್ತದ ಬಳಿ ಜಮಾಯಿಸಿದ ನೂರಾರು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಬಿಜೆಪಿ, ಸಂಘ ಪರಿವಾರ ಮತ್ತು ಶ್ರೀರಾಮ ಸೇನೆ ವಿರುದ್ಧ ಧಿಕ್ಕಾರ ಕೂಗಿ ಶುದ್ಧೀಕರಣದ ಹೆಸರಿನಲ್ಲಿ ಹೋಮ ಹಾಗೂ ಪೂಜೆ ನಡೆಸಿರುವುದನ್ನು ಖಂಡಿಸಿದರು. ನಂತರ ಈ ಸಂಘ ಪರಿವಾರದ ಒಂದು ಗುಂಪು ಬಂದು ಅಲ್ಲಿ ಯಾಗ ಮಾಡಿ ಅದನ್ನು ಸ್ವಚ್ಛಗೊಳಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದು ಬಹಳ ಸಂಕಟದ ವಿಷಯ. ಯಾಕಂದರೆ 80 ವರ್ಷ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ರು ಕೂಡ ಸಂವಿಧಾನದಲ್ಲಿ ಅಸ್ಪೃಶ್ಯ
ಸಂಸ್ಕಾರ ಭಾರತಿಯಿಂದ ಇಲ್ಲಿಯ ಆರಾಧನಾ ಸಭಾಭವನದಲ್ಲಿ ನಡೆದ ನಟರಾಜ ಪೂಜನ ಗುರು ವಂದನಾ ಕಾರ್ಯಕ್ರಮದಲ್ಲಿ ಕರಕುಶಲ ಕಲಾವಿದರಾದ ಶ್ರೀಧರ್ ಹೆಗಡೆ ಕಡಬಾಳ ದಂಪತಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸಂಸ್ಕಾರ ಭಾರತಿ ಇದರ ಅಧ್ಯಕ್ಷರು ಹಾಗೂ ಖ್ಯಾತ ಚಲನಚಿತ್ರ ನಟರಾದ ನೀರ್ನಳ್ಳಿ ರಾಮಕೃಷ್ಣ ಹೆಗಡೆಯವರು ಶ್ರೀಧರ್ ಹೆಗಡೆ ಕಡಬಾಳ ದಂಪತಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಗುರು ವಂದನೆಯ ಬಗ್ಗೆ ವಿದ್ವಾನ್ ಅನಂತಮೂರ್ತಿ ಭಟ್ ಯಲುಗಾರ ಮನಮುಟ್ಟುವಂತೆ ಉಪನ್ಯಾಸ ಮಾಡಿದರು. ಈ ಸಂದರ್ಭದಲ್ಲಿ ಸಂಸ್ಕಾರ ಭಾರತಿ ಕಾರ್ಯದರ್ಶಿ ರವಿ ಗುನ್ಗಾ, ಸದಸ್ಯರಾದ ಜನಾರ್ದನ್ ಆಚಾರ್ಯ, ಶಾರದಾ ಕಳಸಣ್ಣನವರ್ ಇತರರು ಉಪಸ್ಥಿತರಿದ್ದರು. ಇಂದಿನ ಕಾರ್ಯಕ್ರಮ ಗುರುವಂದನ ಮತ್ತು ನಟರಾಜ ವಂದನ ಆಕಾರದಲ್ಲಿ ನಟರಾಜನ ಮೂರ್ತಿಯನ್ನ ಲೋಹದಲ್ಲಿ ಮಾಡಿ ನಮ್ಮ ಎದುರಿನಲ್ಲಿ ನಿಲ್ಲಿಸಿದ್ದೀರಿ. ನಮ್ಮಿಂದ ಅದಕ್ಕೆ ಪೂಜೆಯನ್ನು ಸಲ್ಲಿಸುವಂತೆ ಒಂದು ಅವಕಾಶವನ್ನು ಕಲ್ಪನೆ ಮಾಡಿ